ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವರೆಲ್ಲ ಹೋದ್ರು? ಇಲ್ಲ, ಇವರಿಷ್ಟು ದೂರ ಬಂದು ಜಾನ್ವಿನ್ ನೋಡದೆ ಹೋಗಿದ್ದಾರೆ ಅಂದರೆ ಏನೋ ಸ್ಕೆಚ್ ಹಾಕಿರ್ತಾರೆ. ಜಾನುಗೇನೂ ಆಗೋದಕ್ಕೆ ಬಿಡಬಾರ್ದು. ಟೆನ್ಷನ್ ಆಗ್ತಾ ಇದೆಯಾ ವಿಶ್ವ? ನಾನು ಕಾಣ್ತಿಲ್ಲ ಅಂತ ಯೋಚನೆನಾ? ಸರ್, ನೀವು ನನ್ನ ಹಿಂದೆನೇ ಇದ್ರಿ ತಾನೆ, ಇದ್ದಕ್ಕಿದ್ದ ಹಾಗೆ ಎಲ್ಲೋದ್ರಿ? ರಾಂಗ್. ಜಯಂತ ಯಾವತ್ತು ನೀನು ಹಿಂದೆ ಬಂದಿಲ್ಲ, ನಿನ್ನ ಜೊತೆ ಬಂದಿದ್ದಾನೆ. ಎಸ್, ಸರಿ ಆಯ್ತು, ಇವಾಗ ಎಲ್ಲಿದ್ದೀರಾ ಅಂತ ಹೇಳಿ. ಯಾಕೆ ವಿಶ್ವ, ನನ್ನ ದರ್ಶನಕ್ಕೆ ಅಷ್ಟೊಂದು ಕಾತರತೆ ಇದೆಯಾ? ನಾನು ಕಾಣ್ತಿಲ್ಲ ಅಂತ ವಿಲ ಅಂತ ಒದ್ದಾಡ್ತಾ ಇದೆಯಾ? ಒಂದು ಕೆಲಸ ಮಾಡು, ನನ್ನ ನೋಡಬೇಕು ಅನ್ನೋದಾದ್ರೆ 10 ಹೆಜ್ಜೆ ನಿನ್ನ ಬಲಕ್ಕೆ ಹೋಗಿ ನೋಡೋಣ. ಕಾಣ್ತಿಲ್ವಾ? ಹಾಗಾದ್ರೆ ಕಂಪ್ಯೂಲ್ಲ. ಸರ್, ಸುಮ್ಮನೆ ಆಟಾಡಿಸ್ಬೇಡಿ, ಎಲ್ಲಿದ್ದೀರಾ ಅಂತ ಕರೆಕ್ಟಾಗಿ ಹೇಳಿ. ಟೆನ್ಷನ್ ಮಾಡ್ಕೋಬೇಡ ವಿಶ್ವ. ನಿಜವಾಗ್ಲೂ ನನ್ನ ನೋಡಬೇಕು ಅನ್ನೋದಾದ್ರೆ ನೀನು ಎಲ್ಲಿ ನಿಂತಿದೆಯೋ ಅಲ್ಲಿಂದ ಟೇಕ್ ಅ ಯೂ ಟರ್ನ್. And now 1, 2, 3, 4. Now you see me. ಏನು ಸರ್, ಜಾನ್ವಿನ್ ತೋರಿಸ್ತೀನಿ ಅಂತ ನಾನೇ ಕರ್ಕೊಂಡು ಬಂದೆ, ಇದ್ದಕ್ಕಿದ್ದಾಗೆ ಎಲ್ಲ ಹೊಟ್ಟೋದ್ರಿ? ಏಕೆ, ಅವಳು ನೋಡೋಕೆ ಇಷ್ಟ ಇಲ್ವಾ? ಏ ವಿಶ್ವ, ನನ್ನ ಚಿನ್ನುಮುರಿನ ನನಗೆ ತೋರಿಸೋದಕ್ಕೆ ನೀನು ಯಾರು? ಅವರು ನನಗೆ ಮಾತ್ರ ಸ್ವಂತ. ಶಿ ಈಸ್ ಮೈನ್. ಈ ಕಟ್ನ ಮುಚ್ಚಾಲೆ ಆಟ ನಾಟ್ ಮೈ ಸ್ಟೈಲ್. ಸರ್, ನೀವು ಆಡಿರೋ ಆಟದ ಮುಂದೆ ನಾನು ಆಡ್ತಿರೋ ಆಟ ಏನೂ ಇಲ್ಲ ಬಿಡಿ ಸರ್. ನೀವು ಕರೆಕ್ಟಾಗಿದ್ದರೆ ಜಾನ್ವಿ ನಿಮ್ಮ ಜೊತೆಗೆ ಇರ್ತಿದ್ಲು ಸರ್, ಬಿಟ್ಟು ಬರ್ತಿರ್ಲಿಲ್ಲ. ನೀವೆಷ್ಟೆಲ್ಲ ಕಾಟ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ವಿಶ್ವ, ಸುಮ್ಮನೆ ನಾಲ್ಗೆನ ಹರಿ ಬಿಡ್ತಾ ಇದೆಯಾ? ಅದು ನಾನು ಕೊಟ್ಟಿರೋ ಕಾಟ ಅಲ್ಲ, ನಾನು ತೋರಿಸಿರೋ ಪ್ರೀತಿಯ ರೀತಿ. ಒಂದು ಹೆಣ್ಣಿಗೆ ಕಾಟ ಕೊಡೋದನ್ನ ಯಾವ ನನ್ನ ಮಗ ಸರ್ ಪ್ರೀತಿ ಅಂದಿದ್ದು? ಸರ್, ಪ್ರೀತಿ ಅಂದರೆ ಮೊಗ್ಗಾಗಿರೋ ಹೂ ಕೂಡ ಅರಳಬೇಕು, ಹಾಗಿರಬೇಕು. ಆದರೆ ನೀವು ತೋರಿಸೋ ಪ್ರೀತಿ ಸುಂದರವಾಗಿರೋ ಹೂ ಕೂಡ ಬಾಡೋಗ್ಬಿಡುತ್ತೆ. ನಿನ್ನ ಮತಿಗೆ ಮಿತಿಗೆ ಮೀರಿದ ಮಾತುಗಳನ್ನು ಆಡ್ತಿದ್ಯಾ ವಿಶ್ವ. ನನ್ನ ಪ್ರೀತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ. ನನ್ನ ಪ್ರೀತಿ ಬೇರೆಯವ್ರಿಗೆಲ್ಲ ಅತಿರೇಕ ಅಂತ ಅನಿಸಿರ್ಬಹುದು, ಆದರೆ ನಿನ್ನ ಚಿನ್ನಬರಿ ನನ್ನ ಒಪ್ಕೊಂಡಿದ್ರು, ನನ್ನ ಪ್ರೀತಿಸಿದ್ರು. ಅದನ್ನೆಲ್ಲ ನೀನು ಹಾಳು ಮಾಡಿರೋದು. ಹಾಳು ಮಾಡೋದಕ್ಕೆ ನಾನು ಯಾರು ಸರ್? ಎಲ್ಲ ನೀವೇ ಹಾಳು ಮಾಡ್ಕೊಂಡಿದ್ದು. ಅದೆಲ್ಲ ಬಿಡಿ, ಇವಾಗ ನೀವು ಜಾನ್ವಿನ್ ನೋಡಲ್ವಾ? ಏನು ಸರ್, ಇಷ್ಟು ಬೇಗ ಡಿಸೈಡ್ ಆಗೋದ್ರೆ ಅವಳು ನಿಮ್ಮ ಜೊತೆಗೆ ಬರಲ್ಲ ಅಂತ? ಹಾಗಾದರೆ ನೀವು ಈ ಚಾಲೆಂಜಲ್ಲಿ ಸೋತ್ರಿ ಅಂತ ಆಯಿತು. ಸೋಲು ಗೆಲುವಿನ ಮಧ್ಯೆ ಇರೋ ಅಂತರ ಏನು ಗೊತ್ತಾ ವಿಶ್ವ? ಒಂದೇ ಒಂದು ಮರು ಪ್ರಯತ್ನ. ಜಯಂತನಿಗೆ ಜೀವನದಲ್ಲಿ ಸೋತು ಗೆದ್ದು ಅಭ್ಯಾಸ ಇದೆ ವಿಶ್ವ. ನೀನು ಜಾನ್ವಿಯರನ್ನು ಎಲ್ಲಿ ಅಡಗಿಸಿಟ್ಟಿದೀಯಾ ಅಂತ ನಾನು ಕಂಡು ಹಿಡಿದೆ ಅಲ್ವಾ? ಹಾಗೆ ನೀನು ಎಷ್ಟು ಸಲ ಅವರನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು ಜಯಂತ ಮತ್ತೆ ಮತ್ತೆ ಅವರನ್ನು ಕಂಡು ಹಿಡಿತಾನೆ. ಜಾನ್ವಿಯರನ್ನು ಹುಡುಕಕ್ಕೆ ನನಗೆ ನಿನ್ನ ದಾಕ್ಷಿಣ್ಯ ಬೇಡ. ಐ ಡೋಂಟ್ ನೀಡ್ ಯುವರ್ ಹೆಲ್ಪ್. ಹಾಗಾದರೆ ನೀವೀಗ ಜಾನ್ವಿನ ನೋಡೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ? ಡೆಫಿನೆಟ್ಲಿ ನಾಟ್. ನಾನೇ ಅವರಿರೋ ಜಾಗಕ್ಕೆ ಹೋಗ್ಬಿಟ್ರೆ ಏನು ಮಜಾ? ನಾನಿರೋ ಜಾಗಕ್ಕೆ ಅವರೇ ಬಂದರೆ ದ್ಯಾಟ್ ಈಸ್ ಅ ಚಾಲೆಂಜ್. ಓ ಭ್ರಮೆ ಸರ್, ಮನುಷ್ಯಂಗೆ ಕಾನ್ಫಿಡೆನ್ಸ್ ಇರಬೇಕು ಸರ್, ಆದರೆ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅಲ್ಲ, ನೀವೇ ಕರೆದ್ರು ನೋಡಿ ಬರಲ್ಲ ಅಂತ ನೀವು ಡಿಸೈಡ್ ಆಗೋಗಿದ್ದೀರಾ ಅಂದಮೇಲೆ ಅವಳಾಗವಳೆ ಹೇಗೆ ಬರ್ತಾಳೆ ಸರ್? ಬರೋದಕ್ಕೆ ನಾನು ಬಿಡಬೇಕಲ್ವಾ ಸರ್? ರೈಟ್. ಜಾನ್ವಿ ಅವರು ನಿನ್ನ ವಶದಲ್ಲಿದ್ದಾರೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ? ನನ್ನ ಪ್ರೀತಿನೇ ಕೆಟ್ಟದು ಅಂತ ನೀನು ಅವ್ರ ತಲೆ ತುಂಬಿದ ಮೇಲೆ ನಾನು ಹೋಗಿ ಕರೆದ್ರೆ ಅವ್ರೆಲ್ಲಿ ಬರ್ತಾರೆ? ಸೋನು, ನೀನೇ ಅವರನ್ನು ನನಗೆ ಬಂದು ಒಪ್ಪಿಸ್ಬೇಕು. ಹಾಗೆ ಮಾಡ್ತೀನಿ. ಸರ್, ಇತ್ತೀಚೆಗೆ ಯಾಕೆ ಸರ್ ತುಂಬ ಜೋಕ್ ಮಾಡ್ತಾ ಇದ್ದೀರಾ? ವಿಶ್ವ, ಜೋಕರ್ಸ್ ಮುಂದೆ ಜೋಕ್ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಸಿ, ಬೇಕಾದರೆ ನಾನು ಇದೇ ಕ್ಷಣದಲ್ಲಿ ನಿನ್ನ ಮುಗಿಸಿ ಈ ಗಿಡ ಮರಗಳಿಗೆ ಗೊಬ್ಬರ ಮಾಡಿ ಜಾನ್ವಿಯವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು. ಬಟ್ ಅದು ನನಗೆ ತುಂಬ ಸುಲಭದ ಸಾವಾಗುತ್ತೆ. ಈಗ ನೀನು ಮಾಡಿರೋದಕ್ಕೆ ನಾನು ಆಡುವ ಆಟದಿಂದ
ಪ್ರತಿ ಕ್ಷಣನೂ ನರಳಿ ನರಳಿ ನಿನ್ನ ಕಣ್ಣು ಯಾವತ್ತು ಜಾನುವಾರು ಸೋಕ್ತೋ ಅನ್ನೋದನ್ನು ಪಶ್ಚಾತ್ತಾಪ ಪಟ್ಟು ಅವ್ರನ್ನ ನನ್ನ ವಶಕ್ಕೆ ಒಪ್ಪಿಸ್ಬೇಕು. ಹಾಗೆ ಮಾಡ್ತೀನಿ. ದ್ಯಾಟ್ ಇಸ್ ಮೈ ಚಾಲೆಂಜ್. ಸೊ ಸಿ ಯು ಸೂನ್. ಅಲ್ಲ, ಜಯಂತ್ಗೆ ಜಾನು ನಮ್ಮನೇನೇ ಇದ್ಲು ಅಂತ ಗೊತ್ತಿತ್ತಾ? ಅದಕ್ಕೆ ಇವರು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ರಾ? ಇಲ್ಲ, ಗೊತ್ತಿರಲ್ಲ ಅನ್ಸುತ್ತೆ. ಒಂದು ವೇಳೆ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಪಾಪ ಜಾನು, ನಾವು ಯಾರು ಏನು ಅಂತ ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ಲು. ಬಂದ ಮೇಲೆ ಇಲ್ಲಿ ವಿಶ್ವ ಅವನ್ನ ನೋಡಬಾರ್ದು ಅಂತಾನೆ ಅವಳು ತನ್ನ ಮುಖ ಅವನಿಗೆ ಕಾಣದೇ ಇರೋ ಹಾಗೆ ಸೆರಗು ಮುಚ್ಕೊಂಡು ಓಡಾಡ್ತಿದ್ಲು ಅನಿಸ್ತಿದೆ. ಎಷ್ಟು ಜನಕ್ಕಿಂತ ಒಳ್ಳೆ ಬುದ್ಧಿ ಇರುತ್ತೆ. ಎಲ್ಲ ನಮ್ಮ ಲಕ್ಷ್ಮಿ ಗುಣನೇ. ನಿಜ ಗೊತ್ತಾದ್ಮೇಲೆ ವಿಶ್ವ ಜಾನು ಜೊತೆಗೆ ಚೆನ್ನಾಗಿ ಮಾತಾಡಿದ್ದಾನೆ ಅನಿಸುತ್ತೆ. ಅದಕ್ಕೆ ತನುಗೆ ಹೀಗೆ ಅನುಮಾನ ಬಂದಿರೋದು. ಪಾಪ ಜಾನು ಈಗ ಎಲ್ಲಿದ್ದಾಳೋ ಹೇಗಿದ್ದಾಳೋ. ಈಗ ನಾನು ಇದನ್ನು ವಿಶ್ವನ ಹತ್ರ ಹೇಗೆ ಕೇಳಲಿ? ನಾನೇನಾದರೂ ಜಾನು ಬಗ್ಗೆ ಕೇಳಿದ್ರೆ ನಿಮಗೂ ಜಾನುಗೂ ಏನು ಸಂಬಂಧ? ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಗಂತ ನನ್ನನ್ನೇ ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಲಿ? ಈಗ ಜಾನು ಹೇಗಿದ್ದಾಳೆ ಎಲ್ಲಿದ್ದಾಳೆ ಅಂತಲೂ ತಿಳ್ಕೋಬೇಕು. ಜಾನು ನನಗೆ ಗೊತ್ತು ಅಂತನೂ ತೋರಿಸ್ಕೊಳ್ಳೋ ಹಾಗಿಲ್ಲ. ಇದೆಂಥ ಸಂದಿಗ್ಧ ಪರಿಸ್ಥಿತಿಲಿ ಸಿಕ್ಕಾಕ್ಸಿದ್ಯಾ ದೇವ್ರೆ. ಇಲ್ಲ, ಯಾವ್ದು ಹೇಗಾದರೂ ಆಗಲಿ, ಮೊದಲು ಜಾನುನ್ ಮನೆಗೆ ಕರ್ಕೊಂಬರ್ಬೇಕು. ವಿಶ್ವ ಬಂದ್ಯಾ? ಅವಳೆಲ್ಲೋ? ಅವಳ ಯಾರಮ್ಮ? ಚಂದನ ಕಣೋ. ಚಂದನ ಅವರ? ಅವ್ರ ಬಗ್ಗೆ ಈಗ ಯಾಕಮ್ಮ ವಿಚಾರಿಸ್ತಿದ್ಯಾ? ವಿಶ್ವ, ಚಂದನ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಹೇಗಮ್ಮ ಗೊತ್ತಿರುತ್ತೆ? ನೀನೇ ತಾನೇ ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ದು. ಕಳ್ಸ್ಬಿಟ್ಟು ಇವಾಗ ಎಲ್ಲಿದ್ದಾರೆ ಹೇಳೋದ್ರೆ ನನಗೇನು ಗೊತ್ತಿರುತ್ತೆ? ವಿಶ್ವ, ನಿಜ ಹೇಳೋ. ನಿಜವಾಗ್ಲೂ ಚಂದನ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿಲ್ವೇನೋ? ನಿಜ ಹೇಳೋ, ನಾನು ಅವಳ ಹತ್ರ ಮಾತಾಡಬೇಕು ಕಣೋ. ಅಮ್ಮ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣಮ್ಮ. ನೀನು ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ದು ಆಯಿತು, ಅವ್ರ ಮನೆಯಿಂದ ಆಚೆ ಹೋಗಿದ್ದು ಆಯಿತು. ಈಗ ಮತ್ತೆ ಎಲ್ಲಿದ್ದಾರೆ ಅಂತ ಹೋಗಿ ಹುಡುಕೊಂಡು ಈ ಥರ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅವ್ರ ಪಾಡ್ಗವ್ರೆಲ್ಲ ಆರಾಮಾಗಿರ್ತಾರೆ ಬಿಡು. ನೋಡು, ನೀನು ತಮಾಷೆ ಮಾಡಬೇಡ. ನಾನು ಯಾಕಮ್ಮ ತಮಾಷೆ ಮಾಡಲಿ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣಮ್ಮ. ನನ್ನ ಮೇಲೆ ಆಣೆ ಮಾಡಿ ಹೇಳು. ಅಮ್ಮ, ಆಣೆ ಮಾಡೋಕ್ಕೆ ಮುಂಚೆ ಒಂದು ಮಾತು, ಆಣೆ ಮಾಡಿದ್ಮೇಲೆ ಇನ್ನೊಂದು ಮಾತಾಡೋಕೆ ನನಗೆ ಬರಲ್ಲ ಕಣಮ್ಮ. ನೀನೇ ತಾನೇ ಅವ್ರನ್ನ ಆಚೆ ಕಳಿಸಿದ್ದು. ಈಗ ಅವರೇ ಮನೆ ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಅವ್ರ ಬಗ್ಗೆ ನಿಂಗೇನು ಕ್ಯೂರಿಯಾಸಿಟಿ? ಎಲ್ಲೋ ಒಂದು ಕಡೆ ಆರಾಮಾಗಿರ್ತಾರೆ ಬಿಡು, ನೀನು ತಲೆ ಕೆಡಿಸ್ಕೋಬೇಡ. ವಿಶ್ವ, ವಿಶ್ವ ಅಂದ್ರೆ ಇವನು ನಿಜವಾಗ್ಲೂ ಚಂದನ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ಮತ್ತೆ ಜಾನು ಅಂತ ಫೋನಲ್ಲಿ ಮಾತಾಡ್ತಿದ್ನಲ್ಲ, ಮಾತಾಡಿದ್ಮೇಲೆ ಅವಳ ಬಗ್ಗೆ ಗೊತ್ತಿರಲ್ವಾ? ಪಾಪ ಜಾನು ಎಲ್ಲಿದ್ದಾಳೋ, ಯಾವ ಪರಿಸ್ಥಿತಿಲಿದ್ದಾಳೋ? ಅವಳ ಗಂಡನ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಏನಪ್ಪ ಮಾಡೋದು? ಛೇ, ಅವಳನ್ನ ಮನೆಯಿಂದ ಈಚೆ ಕಳಿಸಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಲಕ್ಷ್ಮೀ ನಿವಾಸ